ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಗೈರಾಗೋ ಮೂಲಕ ಅಂತರವನ್ನ ಕಾಪಾಡಿಕೊಂಡ್ರ. ಅದು ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿರುವ ಕಾರ್ಯಕ್ರಮದಿಂದ ದೂರ ಉಳಿದುಕೊಂಡ್ರ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾಗಿದ್ದಂತ ಕಾರ್ಯಕ್ರಮ ಇದು. ಸಂಸದರಿದ್ದಾರೆ, ಸೋಮಣ್ಣ ಅವರು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಪರಮೇಶ್ವರ್ ಅವರು ಹಾಜರಾಗಬೇಕಾಗಿತ್ತು ಕಾರ್ಯಕ್ರಮಕ್ಕೆ, ಆದ್ರೆ ಅವರೇ ಆಗಮಿಸಿಲ್ಲ. ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ್ರ ಅನ್ನುವ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಲೋಕಕ್ಕೆ ಬೆಳಕನ್ನು ನೀಡಿತು. ಪೂಜ್ಯರು ಮತ್ಯಲೋಕಕ್ಕೆ ಬಾರದೇ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಅದು ಒಂದು ಮಹಾ ಬೆಳಕಿದರಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿದ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ಹಾಗೂ ಅನೇಕ ಶಿವಯೋಗಿಗಳ ತಪೋಜ್ಯೋತಿ ಮುಟ್ಟಿರಲು ಇಲ್ಲಿ ತೊಡಗು ಬೆಳಕು. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಗೈರಾಗೋ ಮೂಲಕ ಅಂತರವನ್ನ ಕಾಪಾಡಿಕೊಂಡ್ರ. ಅದು ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿರುವ ಕಾರ್ಯಕ್ರಮದಿಂದ ದೂರ ಉಳಿದುಕೊಂಡ್ರ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾಗಿದ್ದಂತ ಕಾರ್ಯಕ್ರಮ ಇದು. ಸಂಸದರಿದ್ದಾರೆ, ಸೋಮಣ್ಣ ಅವರು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಪರಮೇಶ್ವರ್ ಅವರು ಹಾಜರಾಗಬೇಕಾಗಿತ್ತು ಕಾರ್ಯಕ್ರಮಕ್ಕೆ, ಆದ್ರೆ ಅವರೇ ಆಗಮಿಸಿಲ್ಲ. ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ್ರ ಅನ್ನುವ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಲೋಕಕ್ಕೆ ಬೆಳಕನ್ನು ನೀಡಿತು. ಪೂಜ್ಯರು ಮತ್ಯಲೋಕಕ್ಕೆ ಬಾರದೇ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಅದು ಒಂದು ಮಹಾ ಬೆಳಕಿದರಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿದ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ಹಾಗೂ ಅನೇಕ ಶಿವಯೋಗಿಗಳ ತಪೋಜ್ಯೋತಿ ಮುಟ್ಟಿರಲು ಇಲ್ಲಿ ತೊಡಗು ಬೆಳಕು. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಗೈರಾಗೋ ಮೂಲಕ ಅಂತರವನ್ನ ಕಾಪಾಡಿಕೊಂಡ್ರ. ಅದು ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿರುವ ಕಾರ್ಯಕ್ರಮದಿಂದ ದೂರ ಉಳಿದುಕೊಂಡ್ರ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾಗಿದ್ದಂತ ಕಾರ್ಯಕ್ರಮ ಇದು. ಸಂಸದರಿದ್ದಾರೆ, ಸೋಮಣ್ಣ ಅವರು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಪರಮೇಶ್ವರ್ ಅವರು ಹಾಜರಾಗಬೇಕಾಗಿತ್ತು ಕಾರ್ಯಕ್ರಮಕ್ಕೆ, ಆದ್ರೆ ಅವರೇ ಆಗಮಿಸಿಲ್ಲ. ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ್ರ ಅನ್ನುವ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಲೋಕಕ್ಕೆ ಬೆಳಕನ್ನು ನೀಡಿತು. ಪೂಜ್ಯರು ಮತ್ಯಲೋಕಕ್ಕೆ ಬಾರದೇ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಅದು ಒಂದು ಮಹಾ ಬೆಳಕಿದರಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿದ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ಹಾಗೂ ಅನೇಕ ಶಿವಯೋಗಿಗಳ ತಪೋಜ್ಯೋತಿ ಮುಟ್ಟಿರಲು ಇಲ್ಲಿ ತೊಡಗು ಬೆಳಕು. ತ್ರಿವಿಧ ದಾಸೋಹಿ
ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಗೈರಾಗೋ ಮೂಲಕ ಅಂತರವನ್ನ ಕಾಪಾಡಿಕೊಂಡ್ರ. ಅದು ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸಿರುವ ಕಾರ್ಯಕ್ರಮದಿಂದ ದೂರ ಉಳಿದುಕೊಂಡ್ರ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗೂ ಅನೇಕ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾಗಿದ್ದಂತ ಕಾರ್ಯಕ್ರಮ ಇದು. ಪೂಜ್ಯರು ಮತ್ತು ಸಂಸದರಿದ್ದಾರೆ, ಇದ್ದಿದ್ದರೆ ಸೋಮಣ್ಣ ಅವರು ಕುಟುಂಬಗಳು ಸಾಮಾಜಿಕ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ ಪರಮೇಶ್ವರ್ ಅವರು ಹಾಜರಾಗಬೇಕಾಗಿತ್ತು ಪೂಜ್ಯರ ಜನ ಕಾರ್ಯಕ್ರಮಕ್ಕೆ. ಸಾಮಾನ್ಯ ಜೀವಿಗಳಂತಲ್ಲ, ಆದ್ರೆ ಅವರೇ ಆಗಮಿಸಿಲ್ಲ. ಮುಪ್ಪರಿಗೊಂಡು ಲೋಕ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪೂಜ್ಯರು ಮಧ್ಯಲೋಕಕ್ಕೆ ಬಾರದೆ ಡಿ.ಕೆ. ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶೈಕ್ಷಣಿಕ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ್ರ ಅನ್ನುವ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿತು. ಪೂಜ್ಯರು ಮಧ್ಯಲೋಕಕ್ಕೆ ಬಾರದೆ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಅದು ಒಂದು ಮಹಾ ಬೆಳಕಿನಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿದ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರರು ಹಾಗೂ ಅನೇಕ ಶಿವಯೋಗಿಗಳ ತಪೋಜ್ಯೋತಿ ಮುಟ್ಟಿರಲು ಇಲ್ಲಿ ತೊಳಗು ಬೆಳಕು. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಗೈರಾಗೋ ಮೂಲಕ ಅಂತರವನ್ನ ಕಾಪಾಡಿಕೊಂಡ್ರ. ಅದು ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸಿರುವ ಕಾರ್ಯಕ್ರಮದಿಂದ ದೂರ ಉಳಿದುಕೊಂಡ್ರ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗೂ ಅನೇಕ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾಗಿದ್ದಂತ ಕಾರ್ಯಕ್ರಮ ಇದು. ಪೂಜ್ಯರು ಮತ್ತು ಸಂಸದರಿದ್ದಾರೆ, ಇದ್ದಿದ್ದರೆ ಸೋಮಣ್ಣ ಅವರು ಕುಟುಂಬಗಳು ಸಾಮಾಜಿಕ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ ಪರಮೇಶ್ವರ್ ಅವರು ಹಾಜರಾಗಬೇಕಾಗಿತ್ತು ಪೂಜ್ಯರ ಜನ ಕಾರ್ಯಕ್ರಮಕ್ಕೆ. ಸಾಮಾನ್ಯ ಜೀವಿಗಳಂತಲ್ಲ, ಆದ್ರೆ ಅವರೇ ಆಗಮಿಸಿಲ್ಲ. ಮುಪ್ಪರಿಗೊಂಡು ಲೋಕ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪೂಜ್ಯರು ಮಧ್ಯಲೋಕಕ್ಕೆ ಬಾರದೆ ಡಿ.ಕೆ. ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶೈಕ್ಷಣಿಕ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾದ್ರ ಅನ್ನುವ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿತು. ಪೂಜ್ಯರು ಮಧ್ಯಲೋಕಕ್ಕೆ ಬಾರದೆ ಇದ್ದಿದ್ದರೆ ಲಕ್ಷೋಪಲಕ್ಷ ಕುಟುಂಬಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೆಳಕನ್ನ ಕಾಣುತ್ತಲೇ ಇರಲಿಲ್ಲ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಅದು ಒಂದು ಮಹಾ ಬೆಳಕಿನಲ್ಲಿ ಮುಪ್ಪರಿಗೊಂಡು ಲೋಕಕ್ಕೆ ಬೆಳಕನ್ನು ನೀಡಿದ